ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ಅಕ್ಷತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಚಿಕ್ಕದಾಗಿರೋ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಕ್ಕೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ, ಇದು ನಾನು ಮೀಶೋಲ್ಲಿ ಆರ್ಡರ್ ಮಾಡಿರೋವಂಥದ್ದು. ಏನು ಆರ್ಡರ್ ಮಾಡಿದ್ದೀನಿ, ಎಷ್ಟು ಪೇ ಮಾಡಿದ್ದೀನಿ, ಆ ದುಡ್ಡಿಗೆ ವರ್ತ್ ಇದೆಯಾ ಇಲ್ವಾ ಅಂಥೇಳಿ ಇವತ್ತು ನೋಡೋಣ. ಅಂದರೆ ಇನ್ನೂ ಓಪನ್ ಮಾಡಿಲ್ಲ ನಾನು ಇವಾಗಲೇ ನಿಮ್ಮ ಜೊತೆನೇ ನೋಡ್ತಾ ಇರೋದು. ಲೆಟ್ಸ್ ಸಿ. ಓಕೆ, ಏನು ಆರ್ಡರ್ ಮಾಡಿದ್ದೀನಿ, ಯಾರ್ಯಾರು ಗೆಸ್ ಮಾಡಿದ್ವಿ? ಓಕೆ, ಇದು ಬುಕ್ಸ್ ಆರ್ಡರ್ ಮಾಡಿದ್ದೀನಿ. ಓಕೆ, 3 ಬುಕ್ಸ್ ಇದೆ. 3 ಬುಕ್ಸ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಯಾವ ಬುಕ್ಸ್ ನೀವು ನೋಡ್ತಿದ್ದೀರಾ, ಎ ಗುಡ್ ಗರ್ಲ್ಸ್ ಗೈಡ್ ಟು ಮರ್ಡರ್ ಸೀರೀಸ್ನ ನಾನು ಆರ್ಡರ್ ಮಾಡಿದ್ದೀನಿ ಮೀಶೋ ಅಲ್ಲಿ. ಇಟ್ ಕಾಸ್ಟೆಡ್ ಮೀ 240 ಅಥವಾ 250 ಅನಿಸುತ್ತೆ. ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಇಮೇಜ್ನ ಕೂಡ ಈ ವಿಡಿಯೋಲ್ಲೇ ಹಾಕಿರ್ತೀನಿ. ಬಟ್ ಈ ಸೇಮ್ ಬುಕ್, ಎ ಗುಡ್ ಗರ್ಲ್ಸ್ ಗೈಡ್ ಟು ಮರ್ಡರ್ ಪಾರ್ಟ್ 1 ಏನಿದೆ, ಆ ಬುಕ್ನ ನಾನು ಒರೇನ್ ಮಾಲ್ ಮುಂದೆ ತಗೊಂಡಿದ್ದೆ. ಹಾಗೆ ಸ್ಟ್ರೀಟ್ಸಲ್ಲಿ ಹೋಗ್ತಾ ಕಾಣಿಸ್ತು, ಒಳ್ಳೆ ಬುಕ್ ಅನ್ನಿಸ್ತು, ತಗೊಂಡೆ. ಆ್ಯಂಡ್ ಸಿಂಗಲ್ ಬುಕ್ ನನಗೆ 250 or 350 ಕಾಸ್ಟ್ ಆಗಿತ್ತು, ಕರೆಕ್ಟಾಗಿ ನೆನಪಿಲ್ಲ. ಐ ಗೆಸ್ 350ನೇ ಅನಿಸುತ್ತೆ. ಸೊ ಸಿಂಗಲ್ ಬುಕ್ಕಿಗೆ ನಾನು 350 ಕೊಟ್ಟಿದ್ದೆ. ಆ್ಯಂಡ್ ಮೀಶೋ ಅಲ್ಲಿ 250ಗೆ ನನಗೆ 3 ಬುಕ್ಸ್ ಸಿಗ್ತಾಯಿತ್ತು ಅನ್ನೋ ನನಗೆ ಶಾಕ್ ಆಯಿತು. ಓಕೆ, ಬುಕ್ಸ್ ಹೇಗಿರ್ಬೋದು, ಒಂದ್ಸತಿ ಆರ್ಡರ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ರಿಟರ್ನ್ ಕೂಡ ಇಲ್ಲ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲೇ ಆರ್ಡರ್ ಮಾಡಿದೆ. ಬಿಕಾಸ್ ಈವನ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮೇಜರ್ಲಿ ನಾನು ಬುಕ್ಸ್ನ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದೀನಿ ಇದುವರೆಗೂ. ಸೊ ಅದರಲ್ಲಿ ಒಳ್ಳೆ ಕ್ವಾಲಿಟೀಸೇ ಬರ್ತಾ ಇತ್ತು. ಅದರಲ್ಲಿ ಕೂಡ 350 ಏನೋ ಪ್ರೈಸ್ ಇತ್ತು, 350-400 ಇಫ್ ಐ ಆಮ್ ನಾಟ್ ರಾಂಗ್. ಸೊ ನನಗೆ ಇಷ್ಟು ಕಡಿಮೆ ಪ್ರೈಸ್ಗೆ ಹೆಂಗೆ ಕೊಡ್ತಾರೋ, ಬುಕ್ಸ್ ಯಾವ ಥರ ಕ್ವಾಲಿಟಿ ಇರುತ್ತೋ ಅಂತ ಹೇಳ್ಬಿಟ್ಟು ತುಂಬ ಡೌಟ್ಸ್ ಇತ್ತು. ಸೊ ತಗೊಳ್ಳೋ ಬೇಡೋ ಅನ್ನೋ ಥಾಟಲ್ಲೇ ತಗೊಂಡೆ. ಆ್ಯಂಡ್ ತಗೊಂಡ್ಮೇಲೆ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಈಗಲೇ ನಿಮ್ಮ ಕಣ್ಮುಂದೆನೇ ನಾನು ನೋಡ್ತಾ ಇರೋದು. ನಾನು ತಗೊಂಡಿರೋ ಬುಕ್ಕು ನನ್ನ ಹತ್ರ ಇಲ್ಲ ಇವಾಗ. ಸೊ ನನ್ನ ಹತ್ರ ಇದ್ದಿದ್ರೆ ತೋರಿಸ್ತಾ ಇದ್ದೆ. ಆ ಪೇಜ್ ಕ್ವಾಲಿಟಿಗೂ ಇದರಲ್ಲಿರೋ ಪೇಜ್ ಕ್ವಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ಸರಿಯಾಗಿ ಟೋಪಿ ಹಾಕ್ಸ್ಕೊಂಡಿದ್ದೀನಿ ಅನ್ನಿಸ್ತು ನನಗೆ. ಆ್ಯಂಡ್ ಇದರಲ್ಲಿ 1 ಪೇಜ್ ಮಾತ್ರ ಸ್ವಲ್ಪ ಪ್ರಿಂಟ್ ಮೇಲೆ ಹೋಗಿದೆ. ಈವನ್ ನಾನು ಅಮೆಝಾನಲ್ಲಿ ಕೆಲವು ಬುಕ್ಸ್ನ ಇಲ್ಲಿ ನೋಡ್ಬೋದು, ನೀವು ಆರ್ಡರ್ ಮಾಡಿದಾಗಲೂ ಈ ಥರ ಪ್ರಿಂಟಿಂಗ್ ಪ್ರಾಬ್ಲಮ್ ಆಗಿರೋದಿದೆ. ಇದು ಮೀಶೋ ಇಶ್ಯೂ ಅಲ್ಲ, ಪ್ರಿಂಟಿಂಗ್ದೇ ಏನೋ ಬುಕ್ ಇಶ್ಯೂ ಅಂತ ಅನಿಸುತ್ತೆ. ನೀವು ಶಾಪ್ಸಲ್ಲಿ ತೊಗೊಂಡ್ರೂ ಅಷ್ಟೇ, ನೀವು ನೋಡಿ ತೊಗೋಬೇಕಾಗುತ್ತೆ. ಕೆಲವು ಪೇಜಸ್ ಪ್ರಿಂಟ್ ಮಾಡುವಾಗ ಏನಾದರೂ ಫಾಲ್ಟ್ಸ್ ಇರೋ ಚಾನ್ಸಸ್ ಇರುತ್ತೆ. ಬಟ್ ಪೇಜಸ್ ಕ್ವಾಲಿಟಿ ಬೇರೆ ಎಲ್ಲ ನೋಡ್ತಾ ಹೋದರೆ ಟೂ ಗುಡ್. 250ಗೆ 3 ಬುಕ್ಸ್ ಸಿಗ್ತಾ ಇದೆ. ಆ್ಯಂಡ್ ಪ್ರಿಂಟಿಂಗು, ಪೇಜಸ್ ಕ್ವಾಲಿಟಿ ಈ ಲೆವೆಲ್ಗಿದೆ ಅಂತ ಹೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಇದ್ರದ್ದು ಗುಡ್ ಗರ್ಲ್ ಬ್ಯಾಡ್ ಬ್ಲಡ್ ಬಂದುಬಿಟ್ಟು ಇದ್ರದ್ದು ಸೆಕೆಂಡ್ ಪಾರ್ಟು. ಇದನ್ನ ನಾನು ಇವಾಗ ಓದಬೇಕು. ಇನ್ ಕೇಸ್ ಎ ಗುಡ್ ಗರ್ಲ್ಸ್ ಗೈಡ್ ಟು ಮರ್ಡರ್ದು ಏನಾದರೂ ರಿವ್ಯೂ ಬೇಕು ನಿಮಗೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಓದಿ ತುಂಬ ಟೈಮ್ ಆಗಿದೆ. ಆದಷ್ಟು ನನಗೆ ಹೇಗೆ ಅನ್ನಿಸ್ತು, ಹೇಗಿದೆ ಬುಕ್ ಅಂತ ಹೇಳಿಬಿಟ್ಟು ರೆಕಮೆಂಡ್ ಮಾಡ್ಬೋದಾ ಇಲ್ವಾ? ಆಫ್ಕೋರ್ಸ್ ರೆಕಮೆಂಡ್ ಮಾಡ್ಬೋದು, ಇಲ್ಲಾಂದರೆ ನಾನು ಪಾರ್ಟ್ 2 ಪಾರ್ಟ್ 3 ತರಿಸ್ಕೊತಾನೆ ಇರಲಿಲ್ಲ. ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಒಂದು ಡೀಸೆಂಟ್ ಸ್ಟೋರಿ ಇದೆ. ಬುಕ್ ರೀಡರ್ಸ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಬೇರೆ ಬುಕ್ಸ್ ಎಲ್ಲ, ಕೆಲವು ಬುಕ್ಸ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಸ್ಟೋರಿಯಲ್ಲಿ ಅನ್ನೆಸೆಸರಿ ಪ್ಲಾಟ್ಸ್ನ ಆ್ಯಡ್ ಮಾಡಿರ್ತಾರೆ, ಅನ್ನೆಸೆಸರಿ ಸೀನ್ಸ್ನ ಆ್ಯಡ್ ಮಾಡಿರ್ತಾರೆ, ಬೋರ್ ಆಗುತ್ತೆ. ಇದು ಹಾಗಲ್ಲ, ಪ್ರತಿಯೊಂದು ಪೇಜ್ ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ರಿವ್ಯೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗುಡ್ ಗರ್ಲ್ ಬ್ಯಾಡ್ ಬ್ಲಡ್ ಬಂದು ಇದ್ರದ್ದು ಸೆಕೆಂಡ್ ಪಾರ್ಟು. ಇದನ್ನು ಓದಬೇಕು. ನಾನು ಬೇರೆ ರಿವ್ಯೂವರ್ಸಿಂದ ಕೇಳಿಸ್ಕೊಂಡಿದ್ದ ಮಟ್ಟಿಗೆ ಫಸ್ಟ್ ಪಾರ್ಟ್ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಕೇಳಿಸ್ಕೊಂಡೆ. ನಾನು ಓದಿದ ಮೇಲೆ ನನಗೆ ಏನು ಅನಿಸ್ತು ಅಂತ ಖಂಡಿತ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಥರ್ಡ್ ಪಾರ್ಟ್, ಆ್ಯಸ್ ಗುಡ್ ಆ್ಯಸ್ ಡೆಡ್, ಇದು ಬಂದುಬಿಟ್ಟು ಈ 2 ಪಾರ್ಟ್ನ ಬೀಟ್ ಮಾಡುವಷ್ಟು ಚೆನ್ನಾಗಿದೆಯಂತೆ. ಸೊ ನಾನು ಈ ಬುಕ್ ಓದಬೇಕು ಅಂತಲೇ ಮೇಜರ್ಲಿ ನಾನು ಅಷ್ಟು ಪಾರ್ಟ್ ತರಿಸ್ಕೊಂಡೆ. ಯಾಕಂದರೆ ತುಂಬ ಒಳ್ಳೆ ರಿವ್ಯೂ ಎಲ್ಲ ಕಡೆಯಿಂದನೂ. ನಾನು ಯಾವ ವೀಡಿಯೋಸ್ ನೋಡಿದ್ರೂ ರಿವ್ಯೂವಲ್ಲಿ
ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ಹಾಲಿ ಜಾಕ್ಸನ್ ಅವ್ರ ಬುಕ್ಸ್ ಅದು. ಯಾರ್ಯಾರಿಗೆ ಕ್ರೈಮ್ ಥ್ರಿಲ್ಲರ್ಸ್ ಇಷ್ಟ ಆಗುತ್ತೆ ಖಂಡಿತ ಹಾಲಿ ಜಾಕ್ಸನ್ ಅವ್ರ ಬುಕ್ಸ್ನ ಓದ್ಬೋದು. ಇದು ನನ್ನ ಫಸ್ಟ್ ಸೀರೀಸ್, ನಾನು ಹಾಲಿ ಜಾಕ್ಸನ್ ಅವ್ರದ್ದು ಓದ್ತಾ ಇರೋದು. ಫ್ಯೂಚರಲ್ಲಿ ಖಂಡಿತ ನಾನು ಮೀಶೋಯಿಂದ ಇನ್ನೂ ಬುಕ್ಸ್ ಆರ್ಡರ್ ಮಾಡ್ತೀನಿ. ಬಿಕಾಸ್ ಕಡಿಮೆ ಪ್ರೈಸಲ್ಲಿ ಇಷ್ಟು ಬುಕ್ಸ್ ಸಿಗ್ತಿದೆ ಅಂದರೆ ಫುಲ್ ಖುಷಿ ಇವತ್ತು ನನಗೆ ಇದನ್ನು ನೋಡಿದ ಮೇಲಿಂದ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಬುಕ್ಸ್ ರಿವ್ಯೂ ಇಷ್ಟ ಆಗುತ್ತೆ ನಿಮಗೆ, ಬುಕ್ಸ್ ರಿವ್ಯೂವೇ ಮಾಡಿ ಅಂತ ಹೇಳಿದ್ರೆ ನಾನು ಬೇರೆ ಬುಕ್ಸ್ ಕೂಡ ಓದಿರೋದಿದೆ, ಖಂಡಿತ ರಿವ್ಯೂ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಓಕೆ ಈ ಥರ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ವ್ಯೂವರ್ಸ್ಗೆ ಅಂತ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.